ಕ್ಷೇತ್ರದ ದೇವರಿಗೆ ಮನಸ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರ ಚರಣಗಳಿಗೂ ಕೂಡ ನಮಸ್ಕರಿಸಿ ಎಲ್ಲ ಗಣ್ಯರಿಗೂ ವಂದಿಸ್ತೇನೆ. ಆತ್ಮೀಯ ಬಂಧುಗಳೇ, ಒಂದು ಭಕ್ತಿಯ ಭಾವಪೂರ್ಣವಾದಂತಹ ವಾತಾವರಣದಲ್ಲಿ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಲೋಕರಕ್ಷಕನಾದಂತಹ ಪರಮೇಶ್ವರ ಹಾಗೂ ಸರ್ವವಿಘ್ನ ನಿವಾರಕನಾದಂತಹ ಮಹಾಗಣಪತಿಯ ಆ ಸಾನ್ನಿಧ್ಯದಲ್ಲಿ ಭಾಗಿಗಳಾಗಿ ನಾವೆಲ್ಲ ಪುನೀತರಾಗಿದ್ದೇವೆ. ಒಂದು ಬ್ರಹ್ಮಕಲಶ ಅಂತ ಹೇಳಿದರೆ, ಅಥವಾ ಒಂದು ಪುನರ್ನಿರ್ಮಾಣ, ದೇವಸ್ಥಾನದ ಪುನರ್ನಿರ್ಮಾಣ ಅಂತ ಹೇಳಿದರೆ, ಅದು ಸಾಂಗವಾಗಿ ನಿರಬೇಕಾದರೆ ಅದಕ್ಕೆ 10 ಕೈಗಳ ಜೋಡಣೆ ಬೇಕು. ಅದು ಕೇವಲ ಒಂದೆರಡು ವಿಭಾಗದಿಂದ ಅಥವಾ ಕೆಲವರಿಂದ ಮಾತ್ರ ಆಗುವಂತಹ ಕೆಲಸ ಅಲ್ಲ. ತಂತ್ರ ಮಂತ್ರಗಳು, ಇವುಗಳಿಗೆ ತಂತ್ರಿಗಳು, ವೈದಿಕರು, ಹಾಗೆಯೇ ಪ್ರತಿಯೊಂದು ಕಟ್ಟಡದ ಇಂಚಿನ ನಿರ್ಮಾಣಕ್ಕೆ ವಾಸ್ತುಶಿಲ್ಪಿಗಳ ಸರಿಯಾದಂತಹ ಲೆಕ್ಕಾಚಾರ ಮತ್ತು ಮಾರ್ಗದರ್ಶನ ಬೇಕು. ಕಟ್ಟಡಗಳ ನಿರ್ಮಾಣಕ್ಕೆ ದಾನಿಗಳ ಕೊಡುಗೆಯ ಸಂಪತ್ತು ಕೊಡಬೇಕು. ಹಾಗೆಯೇ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವುದಕ್ಕೆ ಸ್ವಯಂ ಸೇವೆಯನ್ನು ಮಾಡುವಂತಹ, ರಾತ್ರಿ ಹಗಲು ಸೇವೆಯನ್ನು ಮಾಡುವಂತಹ, ಮನಪೂರ್ವಕವಾಗಿ ದುಡಿಯುವಂತಹ ಸ್ವಯಂ ಸೇವಕರು ಕೂಡ ಬೇಕು. ಇದು ಮಾತ್ರವಲ್ಲದೆ ನಾವಿಲ್ಲಿ ಕಾಣುವಂತಹ ಪಾಕಶಾಲೆಯಾಗಲಿ, ಊಟೋಪಚಾರದ ವ್ಯವಸ್ಥೆಗಳಾಗಲಿ, ಅಥವಾ ಕೌಂಟರ್ಗಳಾಗಲಿ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಇವುಗಳೆಲ್ಲ ಒಟ್ಟು ಸೇರಿದಾಗ ಅಲ್ಲಿ ಒಂದು ವೈಭವದ ವಾತಾವರಣ, ಒಂದು ಪುಣ್ಯದ ವಾತಾವರಣ ಉಂಟಾಗುತ್ತದೆ. ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಂಗವಾಗಿ ನೆರವೇರುತ್ತದೆ ಅಂತ ಲೆಕ್ಕ. ಸಾಂಸಾರಿಕವಾಗಿ ಮತ್ತು ನಮ್ಮ ಎಲ್ಲ ರೀತಿಯ ಜಂಜಾಟಗಳಲ್ಲಿ ಬಳಲುತ್ತಿರುವಂತಹ ನಮಗೆ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕುವಂಥದ್ದು ಇಂತಹ ದೇವಸ್ಥಾನಗಳಲ್ಲಿ. ಈಗ ತಾನೇ 2 ಪ್ರಗಲ್ಭವಾದಂತಹ ವಿಚಾರಪೂರಿತವಾದಂತಹ ಭಾಷಣಗಳನ್ನು ನಾವು ಕೇಳಿದೆವು. ಪೂಜ್ಯ ಸ್ವಾಮೀಜಿಯವರು ಹಾಗೂ ರಾಜೇಶ್ವರವರ ಮಾತುಗಳಲ್ಲಿ ಈ ಬ್ರಹ್ಮಕಲಶದ ವೈಶಿಷ್ಟ್ಯತೆಗಳನ್ನು ಅವರು ಈಗಾಗಲೇ ವರ್ಣಿಸಿದರು. ಬ್ರಹ್ಮಕಲಶ ಅಂತ ಹೇಳಿದರೆ ನವೀಕರಣ ಆದ ಮೇಲೆ ಆಗುವಂತಹ ಬ್ರಹ್ಮಕಲಶ. ಇದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಶರೀರದಲ್ಲಿ ಕೂಡ ಆಗಬೇಕು. ನಮ್ಮ ಸಮಾಜದಲ್ಲಿ ಕೂಡ ಇಂತಹ ನವೀಕರಣಗಳು ಬರಬೇಕು. ನಮ್ಮ ಮನಸ್ಸು ಶುದ್ಧ ಆಗಬೇಕು. ಇಲ್ಲಿ ನಾವು ಇನ್ನೊಬ್ಬರ ತಪ್ಪುಗಳನ್ನು ಹೇಳುವುದಲ್ಲ, ನಮ್ಮ ತಪ್ಪುಗಳು ಏನುಂಟು ಎನ್ನುವುದನ್ನು ನಾವು ಮೊದಲು ತಿಳಿದುಕೊಂಡು ಆಮೇಲೆ ನಾವು ಉಳಿದವರ ತಪ್ಪುಗಳನ್ನು ಹೇಳುವುದಕ್ಕೆ ಹೋಗಬೇಕು. ಬರೀ ತಪ್ಪುಗಳನ್ನು ಹುಡುಕುವುದಲ್ಲ, ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದಲ್ಲ, ಇದ್ದಂತಹ ಸಮಸ್ಯೆಗಳನ್ನು ಮತ್ತಷ್ಟು ಸಣ್ಣದು ಮಾಡುವುದಕ್ಕೆ, ನೀಗಿಸುವುದಕ್ಕೆ ಇರುವಂತಹ ತಾಣಗಳೇ ನಮ್ಮ ದೇವಸ್ಥಾನಗಳು. ಅಂತೂ ನಮ್ಮ ಕಾಸರಗೋಡಿನಲ್ಲಿ ಅತ್ಯಂತ ಒಂದು ವೈಭವದ ರೀತಿಯಲ್ಲಿ ಈ ಮಧುರಿನ ಬ್ರಹ್ಮಕಲಶ ನಡೆದಿದೆ. ಇದು ನಿಜವಾಗಿಯೂ ಕಾಸರಗೋಡಿನವರಾದಂತಹ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಇದರಲ್ಲಿ ಭಾಗಿಗಳಾದಂತಹ ಎಲ್ಲ ಮತ್ತು ಇದರಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿದಂತಹ ಸರ್ವರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ, ವೇದಿಕೆಯಲ್ಲಿರುವಂತಹ ಪೂಜ್ಯರಿಗೂ ಹಾಗೆ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿಕೊಂಡು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.